ಎಲ್ಲರಿಗೂ ನಮಸ್ಕಾರ. ನನ್ನ ಜೀವನದಲ್ಲಿ ನನ್ನ ತುಂಬ ಇನ್ಸ್ಪೈರ್ ಮಾಡಿದ 4 ಮಾತುಗಳನ್ನ ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಈ ಮಾತುಗಳು ನನ್ನ ಓನ್ ಮಾತುಗಳಲ್ಲ, ಚಾರ್ಲಿ ಚಾಪ್ಲಿನ್ ಅವರು ಯಾವಾಗಲೂ ಹೇಳಿರುವಂಥದ್ದು. ನನಗೆ ತುಂಬ ಇಷ್ಟ ಈ ಮಾತುಗಳು. ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಿಮಗೂ ಇನ್ಸ್ಪೈರ್ ಆಗ್ಬೋದು ಅಥವಾ ಇಷ್ಟ ಆಗ್ಬೋದು. ಮೊದಲನೇ ಮಾತು, ಯಾವತ್ತೂ ನಮ್ಮ ಮುಖದಲ್ಲಿ ನಗು ಇರಲ್ವೋ ಆವತ್ತು ನಮ್ಮ ಜೀವನದ ಕೆಟ್ಟ ದಿನ. ಎಷ್ಟೇ ಕಷ್ಟ ಬಂದರೂ ಯಾವಾಗಲೂ ಅಳ್ತಾ ಇರೋದಕ್ಕಿಂತ ಸ್ವಲ್ಪ ನಗ್ತಾ ನಮಗೆ ನಾವೇ ಮೋಟಿವೇಟ್ ಮಾಡ್ಕೊಳ್ಳೋಣ. ಓಕೆನಾ? ಇನ್ನು ಎರಡನೇ ಮಾತು, ನನಗೆ ಮಳೆಯಲ್ಲಿ ನೆನೆಯೋದು ತುಂಬ ಇಷ್ಟ. ಏನಕ್ಕೆ ಅಂದರೆ ಮಳೆಯಲ್ಲಿ ನೆನೆಯುವಾಗ ನನ್ನ ಕಣ್ಣೀರು ಯಾರೂ ನೋಡಲ್ಲ. ಇದಕ್ಕರ್ಥ ನಾವು ಬೇರೆಯವ್ರ ಮುಂದೆ ಅಳಬಾರ್ದು ಅಂತ. ಎಷ್ಟೇ ಅಳು ಬಂದರೂ ಎಷ್ಟೇ ದುಃಖ ಆದರೂ ಒಬ್ಬರ ಮುಂದೆ ಅತ್ತಾಗ ಅವ್ರ ಮುಂದೆ ನಾವು ಕಡಿಮೆ ಆಗ್ತೀವಿ. ಯಾವಾಗಲೂ ಅಳ್ತಾ ಇರ್ತಾಳೆ ಇವಳು ಅಂತ ಅವ್ರಿಗೆ ಮನಸ್ಸಿಗೆ ಬಂದುಬಿಡುತ್ತೆ. ಅಳ್ದಲ್ಲೇ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಂಡ್ರೆ ಅದು ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ. ಅಳಬೇಕು, ಆದರೆ ಎಲ್ಲರ ಮುಂದೆ ಅಲ್ಲ. ಒಬ್ಬರೇ ಇದ್ದಾಗ ಎಷ್ಟಾರು ಹತ್ಬಿಡಿ, ಬಾತ್ರೂಮ್ಗೆ ಹೋಗಿ ಹತ್ತು ಮುಖ ತೊಳ್ಕೊಂಡು ಬಂದುಬಿಡಿ. ಓಕೆನಾ? ಬೇರೆಯವ್ರ ಮುಂದೆ ಯಾವತ್ತೂ ಅಳ್ಬೇಡಿ. ಜನಕ್ಕೆ ನಮ್ಮ ನಗು ತೋರಿಸ್ಬೇಕು, ನಮ್ಮ ಅಳು ಅಲ್ಲ. ನೆಕ್ಸ್ಟ್, ಮೂರನೇ ಮಾತು, ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತ ಅಲ್ಲ. ಕೊನೆಗೆ ನಮ್ಮ ಕಷ್ಟ ಕೂಡ. ಕಷ್ಟ ಎಲ್ಲರಿಗೂ ಇದ್ದೇ ಇರುತ್ತೆ. ನನಗೂ ಕಷ್ಟ ಇದೆ, ಪಕ್ಕದವ್ರಿಗೂ ಕಷ್ಟ ಇದೆ, ಎಲ್ಲರಿಗೂ ಕಷ್ಟ ಇದೆ. ಕಷ್ಟ ಇಲ್ದಲಿರೋಂಥ ಮನುಷ್ಯ ಯಾರನ್ನ ಇದ್ದರೆ ಅವ್ರು ದೇವರಾಗ್ಬಿಡ್ತಾರೆ. ನಿಜ ಅಲ್ವಾ? ಸೊ ಎಷ್ಟೇ ಕಷ್ಟ ಬಂದರೂ ಸ್ವಲ್ಪ ಪೇಷನ್ಸ್ ಆಗಿರಿ. ಖಂಡಿತವಾಗ್ಲೂ ನಿಮಗೆ ಒಳ್ಳೆ ದಿನ ಬಂದೇ ಬರುತ್ತೆ. ನಾಲ್ಕನೇ ಮಾತು, ಈ 6 ಡಾಕ್ಟರ್ಸ್ ಪ್ರಪಂಚದಲ್ಲೇ ಬೆಸ್ಟ್ ಡಾಕ್ಟರ್ಸ್. ಮೊದಲನೇ ಡಾಕ್ಟರ್ ಸೂರ್ಯ. ದಿನಕ್ಕೆ ಒಂದು 10 ನಿಮಿಷನಾದರೂ ಬಿಸಿಲಲ್ಲಿ ನಿಂತ್ಕೊಳ್ಳಿ, ನಿಮಗೆ ಆದಷ್ಟು ರೋಗಗಳು ಬರಲ್ಲ. ಸೂರ್ಯನ ಅಟ್ಲೀಸ್ಟ್ ಒಂದು 20 ಸೆಕೆಂಡ್ ಡೈರೆಕ್ಟಾಗಿ ಬೆಳಗ್ಗಿನ ಜಾವ ಸನ್ರೈಸ್ ಆಗೋ ಟೈಮಲ್ಲಿ ನೋಡಿ, ಸನ್ಸೆಟ್ ಆಗೋ ಟೈಮಲ್ಲಿ ನೋಡಬೇಕು. ಮಧ್ಯದ ಟೈಮಲ್ಲೆಲ್ಲ ನೋಡೋಕೆ ಹೋಗ್ಬೇಡಿ, ಕಣ್ಣು ನೋವು ಬಂದುಬಿಡುತ್ತೆ. ಬೆಳಗಿನ ಬಿಸಿಲಲ್ಲಿ ಒಂದು 10 ನಿಮಿಷ ಇದ್ದರೆ ನಿಮಗೆ ವಿಟಮಿನ್ ಡಿ ಸಿಗುತ್ತೆ, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೆ ಹೇಳೋದು ಫಸ್ಟ್ ಬೆಸ್ಟ್ ಡಾಕ್ಟರ್ ಸೂರ್ಯ. ಎರಡನೇ ಡಾಕ್ಟ್ರು ಎಕ್ಸಸೈಸ್. ನಮ್ಮ ದೇಹಕ್ಕೆ ಎಕ್ಸಸೈಸ್ ಬೇಕು. ಯೋಗ ಮಾಡಿ, ನಾರ್ಮಲ್ ಎಕ್ಸಸೈಸು, ಏರೋಬಿಕ್ಸ್, ವಾಕಿಂಗ್ ಮಾಡಿ, ರನ್ನಿಂಗ್ ಮಾಡಿ, ಯಾವುದೋ ಒಂದು ರೀತಿಯಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಲ್ವಾ? ಇನ್ನು ಮೂರನೇ ಬೆಸ್ಟ್ ಡಾಕ್ಟರ್ ಡಯಟ್ ಫುಡ್. ಒಳ್ಳೆಯ ಆಹಾರ. ನಾಲ್ಗೆ ರುಚಿಗೋಸ್ಕರ ಕೆಟ್ಟ ಆಹಾರಗಳನ್ನೆಲ್ಲ ತಿಂದ್ಬಿಟ್ಟು ಅನ್ಹೆಲ್ದಿ ಫುಡ್ನ ತಿಂದು ಹಾಸ್ಪಿಟ್ಲಿಗೆ ಹೋಗೋದಕ್ಕಿಂತ ಒಳ್ಳೆಯ ಆಹಾರನ ಹಿತಮಿತವಾಗಿ ತಿಂದು ಆರೋಗ್ಯವಾಗಿರಿ. ನೆಕ್ಸ್ಟ್, 4ನೇ ಡಾಕ್ಟ್ರು ಸೆಲ್ಫ್ ರೆಸ್ಪೆಕ್ಟ್, ಆತ್ಮಗೌರವ. ಯಾವುದೇ ಪರಿಸ್ಥಿತಿಲೂ ನಿಮ್ಮ ಆತ್ಮಗೌರವನ ಕಡಿಮೆ ಮಾಡ್ಕೋಬೇಡಿ. ನೆಕ್ಸ್ಟ್, 5ನೇ ಡಾಕ್ಟರ್ ಒಳ್ಳೆ ಫ್ರೆಂಡ್ಸ್. ಒಳ್ಳೆ ಫ್ರೆಂಡ್ಸ್ ಇದ್ದರೆ ನಿಜವಾಗ್ಲೂ ಲೈಫ್ ತುಂಬ ಚೆನ್ನಾಗಿರುತ್ತೆ. ಕೆಟ್ಟ ಚಟಗಳು, ಕೆಟ್ಟ ವರ್ತನೆ ಇರುವಂಥ ಫ್ರೆಂಡ್ಸ್ ಜೊತೆ ನೀವಿದ್ದರೆ ನೀವು ಕೂಡ ಆ ಅಭ್ಯಾಸನ ಖಂಡಿತವಾಗ್ಲೂ ಕಲಿತೀರ. ಅದಕ್ಕೋಸ್ಕರ ಕೆಟ್ಟ ಚಟಗಳು, ಬ್ಯಾಡ್ ಹ್ಯಾಬಿಟ್ಸ್ ಇರೋವಂಥದ್ದು, ಬ್ಯಾಡ್ ಬಿಹೇವಿಯರ್ ಇರೋಂಥ ಜನನ ಆದಷ್ಟು ಅವಾಯ್ಡ್ ಮಾಡಿ ಒಳ್ಳೆ ಜನದ ಜೊತೆ ಫ್ರೆಂಡ್ಶಿಪ್ ಮಾಡಿ, ನೀವು ಕೂಡ ಒಳ್ಳೆಯವರಾಗ್ತೀರ. ಇನ್ನು 6ನೇ ಬೆಸ್ಟ್ ಫ್ರೆಂಡ್ ರೆಸ್ಟ್ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ. ಎಷ್ಟೇ ಕಷ್ಟ ಇರಲಿ ಒಳ್ಳೆ ನಿದ್ದೆ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬೇಡಿ. ಒಳ್ಳೆ ನಿದ್ದೆ ಮಾಡಿದ್ರೆ ಸ್ಟ್ರೆಸ್ಸು, ಡಿಪ್ರೆಷನ್ ಎಲ್ಲ ಕಡಿಮೆ ಆಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಆರಾಮಾಗಿರ್ತೀರ. ಯಾವುದೇ ಪರಿಸ್ಥಿತಿ ಬಂದರೂ ಈ 6 ಡಾಕ್ಟರ್ಸ್ನ ನಿಮ್ಮ ಜೊತೆಯಲ್ಲೇ ಇರಿಸ್ಕೊಳ್ಳಿ. ಈ 6 ಡಾಕ್ಟರ್ಸ್ ಜೊತೆ ನೀವಿದ್ದರೆ ಖಂಡಿತವಾಗ್ಲೂ ನಿಮ್ಮ ಲೈಫ್ ಹ್ಯಾಪಿಯಾಗೇ ಇರುತ್ತೆ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ನಿಮ್ಗೆ ಇಷ್ಟ ಆದ್ರೇ ವಿಡಿಯೋಗೆ ಲೈಕ್ ಮಾಡಿ. ಚಂದ್ರನ ನೋಡಿದಾಗ ದೇವರು ಎಷ್ಟು ಸೌಂದರ್ಯನ ಸೃಷ್ಟಿ ಮಾಡಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೂರ್ಯನ ನೋಡಿದಾಗ ದೇವರು ಎಷ್ಟು ಪವರ್ನ, ಶಕ್ತಿನ ಕ್ರಿಯೇಟ್ ಮಾಡಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳಿ. ಕನ್ನಡಿ ನೋಡಿದಾಗ ದೇವರು ವರ್ಲ್ಡಲ್ಲಿ ಬೆಸ್ಟ್ ಪರ್ಸನ್ನ ಕ್ರಿಯೇಟ್ ಮಾಡಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳಿ. ನಿಮಗೆ ನೀವೇ ಗ್ರೇಟ್ ಅನ್ಕೋಬೇಕು. ನಮಗೆ ನಾವೇ ಸೆಲ್ಫ್ ರೆಸ್ಪೆಕ್ಟಿಂದ ಸೆಲ್ಫ್ ಮೋಟಿವೇಟ್ ಮಾಡ್ಕೋಬೇಕು. ನಮಗೆ ನಾವೇ ಮೋಟಿವೇಟ್ ಮಾಡ್ಕೊಳಕ್ಕಾಗಲ್ಲ ಅಂದರೆ ನೀವು ಯಾರನ್ನೂ ಮೋಟಿವೇಟ್ ಮಾಡೋಕ್ಕಾಗಲ್ಲ. ಯಾರೋ ಬಂದು ನಮ್ಮನ್ನ ಮೋಟಿವೇಟ್ ಮಾಡಲ್ಲ. ನಮಗೆ ನಾವೇ ಮೋಟಿವೇಟ್ ಮಾಡ್ಕೋಬೇಕು. ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳಿ. ಹಾರ್ಡ್ ವರ್ಕ್ ಮಾಡಿ, ಸಕ್ಸಸ್ ಬಂದೇ ಬರುತ್ತೆ. ನಿಮ್ಮ ಲೈಫ್ ಕೂಡ ಚೆನ್ನಾಗಿರುತ್ತೆ. ನಿಮಗೂ ಈ ಮಾತುಗಳು ಇಷ್ಟ ಆಯಿತಾ? ಸ್ವಲ್ಪನಾದರೂ ಇನ್ಸ್ಪೈರ್ ಆದ್ರಾ? ಹಾಗಾದ್ರೇ ಲೈಕ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇರಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಲ್ವಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋಬೋದಲ್ವಾ? ಪಕ್ಕದಲ್ಲಿರೋ ಗಂಟೆನೂ ಹೊಡೀರಿ, ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.